ಶಕ್ತಿ ಎಲ್ಲಿದೆಯೋ ಶಕ್ತಿ. ಹೇ ದೇವರೇ, ಶಾವರ ಸಿದ್ದೇಶ್ವರನೇ, ಯಾಕಪ್ಪ ನಿನ್ನ ಮಂದಿರದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರುವಿಯಾ? ಈ ಬಡವರ ಕಷ್ಟ ನಿನ್ನ ಕಣ್ಣಿಗೆ ಕಾಣುದಿಲ್ಲೇನಪ್ಪ? ಯಾಕಪ್ಪ ಇಂಥ ಕಷ್ಟ ಕೊಡುತ್ತಿರುವಿಯಾ? ಲಕ್ಷಕ್ಕೆ 20 ಲಕ್ಷ ಅಂತ ಬಾಂಡ್ ಮೇಲೆ ಬರೆಸಿಕೊಂಡು ನನ್ನವರನ್ನು ಹಿಡಿದುಕೊಂಡು ಹೋದ್ರಲ್ಲ, ನಮ್ಮ ಮೇಲೆ ಏಕಪ್ಪ ನಿನಗೆ ದಯಬಾರದು? ನನಗೇನ್ ಮಾಡಿ? ಈ ನನ್ನ ಕಷ್ಟದ ತಾವಾಗ್ನಿಯನ್ನು ಯಾರ ಮುಂದೆ ಹೇಳಲಿ? ಈ ನನ್ನ ದುಃಖವನ್ನು ಯಾರ ಮುಂದೆ ತೋಡಿಕೊಳ್ಳಲಿ? ಈ ನನ್ನ ತಾವಾಗ್ನಿಯನ್ನು ಯಾರ ಮುಂದೆ ತೋಡಿಕೊಳ್ಳಲಿ? ಗಂಗಾ, ನಿನ್ನ ದುಃಖದ ದಾವನ್ನು ನೋಡಿ ನಂದಿಸಲಕ್ಕೆ ಇಂದ್ರನಾಗಿ ನಿಮಿಷ ತಡೆಯದೆ ಧರೆಗಿಳಿದು ಬಂದೇನೆ ಗಂಗಾ, ಆ ದೇವಲೋಕದಿಂದ. ಬನ್ನಿ ಮ್ಯಾನೇಜರ್ ಸಾಹೇಬ್ರೆ, ನೋಡಿ ನಿಮ್ಮ ಕೈ ಮುಗಿತೀನಿ. ನನ್ನ ಪತಿಯನ್ನು ಲಕ್ಷಕ್ಕೆ 20 ಲಕ್ಷ ಅಂತ ಬಾಂಡ್ ಮೇಲೆ ಬರ್ಕೊಂಡು ನಿಮ್ಮ ಸಾಹುಕಾರರು ಎತ್ತುಗಳ ಸಮೇತ ಅವನನ್ನು ಎಳೆದುಕೊಂಡು ಹೋಗಿದ್ದಾರೆ. ಅವರನ್ನು ಹೇಗಾದ್ರೂ ಮಾಡಿ ಬಿಡಿಸಿರಿ. ಬಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನೀನಿಷ್ಟು ತಿಳಿಸಿ ಹೇಳೋದೆ ಗಂಗಾ? ನಿನ್ನ ಗಂಡನನ್ನು ರಕ್ಷಣೆ ಮಾಡಿ ನಿನ್ನನ್ನು ವಿಚ್ಛಿಸುವುದಕ್ಕಾಗಿಯೇ ಆ ಬ್ರಹ್ಮನನ್ನು ಇಲ್ಲಿಗೆ ನಿರ್ಮಿಸಿ ಕಳಿಸಿದ್ದಾನೆ. ಆ ಗೌಡ ನಿರ್ಮಿಸಿದ ಮಾಯ ಪಂಜರನನ್ನು ಸದೆ ಬಡಿದು ನಿನ್ನ ಪತಿಯನ್ನು ಪಾರು ಮಾಡುವುದೇ ನನ್ನ ಕೆಲಸ. ಆದರೆ ನೀನು ನನ್ನ ಮಾತಿಗೆ ಒಪ್ಪಿಗೆ ನಡೆದರೆ ಮಾತ್ರ. ಅಂದ್ರೆ ಮ್ಯಾನೇಜರ್ ಸಾಹೇಬ್ರೆ, ಯಾವುದು ನಿಮ್ಮ ಮಾತು? ಇಷ್ಟು ತಿಳಿಯುವುದಲ್ಲವೇ ನಿನಗೆ? ನಕ್ಷತ್ರ ಹೆಸರಿನಿಂದ ಉದಯಿಸಿ ಬರುವ ಮೇಘರಾಜ ಹನಿ ಬಾಯರಿಕೆ ಕುಳಿತು ಭೂತಾಯಿಯ ಮೇಘರಾಜನ ಹನಿ ಹನಿ ರಾಶಿಯಂತೆ ತೃಪ್ತಿಪಟ್ಟು ಸಂತೋಷಳಾಗಿ ಸುಖ ಹೊಂದಂತೆ ಎಂದು ನೀನು ಕೂಡ. ಅಂದ್ರೆ ಹಿಂದಿನ ತಾಯಿಯೂ ಕೂಡ. ಗಂಗಾ, ಬಾಯಿ ಮುಚ್ಚ ಹುಚ್ಚು ಮಂಗ, ಬಾಯಿ ಬಂದಾಗೆ ಮಾತಾಡಬೇಡ. ಆ ಗೌಡನ ಎಂಜಲು ತಿನ್ನುವ ನಾಯಿ ನೀನು. ಕಂಡ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕಾಮದೃಷ್ಟಿ ಹಾಕಿದ್ಯಾದ್ರೆ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಸ್ವಲ್ಪ ನಿನ್ನ ಕಾಮದ ಕಣ್ಣನ್ನು ಬಿಟ್ಟು ಒಳ್ಳೆ ಕಣ್ಣಿನಿಂದ ನೋಡು ಈ ಪತಿರತೆ ಕೊಳ್ಳಲಿರುವ ಮಂಗಳ ಸೂತ್ರವನ್ನು. ಮಂಗಲ ಸೂತ್ರ? ಚಂದ ಗುಲಾಬಿನಂತಿರುವ ಈ ನಿನ್ನ ಮಂಗಳ ಸೂತ್ರ ಇದು ನಿನ್ನ ಗಂಡನ ಸೂತ್ರವಲ್ಲ. ಈ ನಾಗರಾಜನ ಸೂತ್ರ ಬಿಡದೆ ಬೆನ್ನತ್ತಿ ಕಾಡುವ ನನ್ನ ಆಸೆ ಪೂರೈಸಬೇಕಾದರೆ ಆ ಗೌಡನ ಬಲೆಯಿಂದ ಪಾರಾಗಬೇಕೆನ್ನುವ ಇಚ್ಛೆ ನಿನಗಿದ್ದರೆ ತಪ್ಪದ ಮೈ ಸುಖ ನೀಡು ಎಂದು ಆಸೆ ನಿನಗಿದ್ದರೆ ದಾಸಿಯಾಗಿ ಬೀಳುವೆ ಈ ನಾಗರಾಜನ ಬಲಿಯಲ್ಲಿ. ಅಂದ್ರೆ ಆ ಗೌಡನಡುಗೂಡಿ ನೀನು ಕೂಡ ಇಂಥ ಕೆಟ್ಟ ಕೆಲಸ ಮಾಡ್ತೀಯಂತಾಯ್ತು. ಮಾಡುವುದಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸಿ ಬಿಡುತ್ತಿರುವೆ. ಈಗ ನಿನ್ನ ಹಠವನ್ನು ಸಾಧಿಸಿದರೆ ಎಲ್ಲದ ನೆಪವನ್ನು ಹೇಳಿ ನಿನ್ನ ಬಲಗೈಯಾಗಿರುವ ನಿನ್ನ ಮೈದುನೊಬ್ಬನನ್ನು ಗೌಡನ ಮನೆಗೆ ಒತ್ತಿ ತರಿಸಿ ಅಣ್ಣ ತಮ್ಮರಿಬ್ಬರನ್ನು ಕಂಬಕ್ಕೆ ಕಟ್ಟಿ ಅವರಿಬ್ಬರ ಮೈ ಚರ್ಮ ಸುಲಿದು ಇಟ ಪುರುಷನಾಗಿ ನಾನಿನ ಅಂಗ ಸುಖ ಪಡೆಯುತ್ತೇನೆ. ಎಚ್ಚರ.
ನನ್ನ ಮೈದುನನ್ನು ನೀನು ಹೊತ್ಕೊಂಡು ಹೋಗ್ತೀಯೇನೋ? ಆ ಧೈರ್ಯ ನಿನಗಲ್ಲೋ, ನಿಮ್ಮ ಪನಪ್ಪನಿಂದಲೂ ಸಾಧ್ಯವಿಲ್ಲ ಅಂತ ತಿಳ್ಕೊ. ನನ್ನ ಮೈದುನಂದ್ರೆ ಏನಂತ ತಿಳ್ಕೊಂಡಿದೀಯಾ? ಹಿಂಡು ಕುರಿಗಳ ಹಾಲು ಕುಡ್ದ ಗಂಡು ಹುಲಿ ನನ್ನ ಮೈದುನ. ನೀನೇನಾದ್ರೂ ಇಂಥ ಕೆಟ್ಟ ಕೆಲಸ ಮಾಡಿದೆ ಅಂತ ಒಂದೇ ಒಂದು ಮಾತು ಗೊತ್ತಾದ್ರೆ ನೆಟ್ಟಿ ಸಿಳುತ್ತಾನೆ ನನ್ನ ಮೈದುನ. ನೋಡು, ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಗೆ ಹೋಗು. ಅದನ್ನೇ ಬಿಟ್ಟು ಈ ಹೆಣ್ಣಿಗೆ ನಾನು ಬಿಡುದಿಲ್ಲ ಅಂತ ಮುಂದಡಿ ಇಟ್ಟು ಮುಂದೆ ಬಂದ್ಯಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರುವುದಿಲ್ಲ. ಎಚ್ಚರ, ನಾನು ಚಂಡಿ ಚಾಮುಂಡಿಯಾಗಿ ನೀನು ರುಂಡವನ್ನು ಚೆಂಡಾಡಬೇಕಾಗಿತ್ತು. ಎಚ್ಚರ. ಎಚ್ಚರ ಲೇ, ನನಗೆ ಎತ್ತರ ಹೇಳ ಹುತ್ತ ಚಂದ್ರುವಿನ ಸೂಳೆ, ಕಳ್ಳ ಕಟ್ಟಿದ ತಾಳಿ ತರ ಆ ನಿನ್ನ ಮೈದುನೊಬ್ಬ ಒಂದು ಬಡ ಬಿಕಾರಿ ಹೆಣ್ಣಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ತುಂಡರ ಗಂಡನೆಂದು ಹೊಗಳಿಸಬೇಡ. ವೇಷರ ಪಾಶೆ ಹಾಕಿಕೊಂಡು ಹೆಣ್ಣಿಗೆ ಮೋಸ ಮಾಡಿ ಮದುವೆಯಾದ ಅವನೊಬ್ಬ ಹೇಡಿ ಗಂಡಸ. ಏಯ್, ವೈಶ್ಯರ ಪಾಶವನ್ನು ಹಾಕೊಂಡು ಬಂದಳು ನನ್ನ ತಂಗಿ ಅಲ್ಲ, ಅದು ನಿನ್ನ ತಾಯಿ. ಏ ಕೆಟ್ಟ ಸೂಳೆ, ಬಾಯಿ ಮುಚ್ಚ ನೀಚ. ಕೆಟ್ಟ ಸೂಳೆ ನಾನಲ್ಲ, ಅದು ನಿನ್ನ ತಾಯಿ. ಪವಿತ್ರ ನದಿಯಾಗಿರುವ ಗಂಗೆ ಯಮನರ ಹೆಸರಿನಲ್ಲಿ ಬಾಳಬೇಕೆಂದಿರುವ ಹೇಸಿ ಹೆಣ್ಣೆ, ಕೆಸರಿನ ಉದಯದಲ್ಲಿ ಬಂದ ನನ್ನ ತಾಯಿಗೆ ನಿಂದದ ನುಡಿಯನ್ನ ಆಡಿರುವೆಯಾ ಬಂಡರಂಡೆ. ನಿನ್ನಂತ ನೂರಾರು ಚಂದುಳ ಚೆಲುವೆರನ್ನು ಪರಿಮಳನ್ನು ಹೀರಲು ಬಂದಿರುವೆ. ಈ ತುಂಬಿಯಂತ ನಾಗರಾಜನಿಗೆ ಚಣಕ್ಕಾಗಿ ಮಾತನಾಡಿದರೆ ವಿಷಕಾರಿ ನಿನ್ನನ್ನು ಹರಿದು ಬಿಟ್ಟೆ. ನೋಡು ನಾಗ, ನೀನು ವಿಷಕಾರಿ ಕಲ್ಮಶ ಮಾಡಿದ್ರು ಕೂಡ ಅಮೃತವನ್ನು ಕೊಡಲು ಬರ್ತಾನೆ ನನ್ನ ಗಂಡ. ಹಿಂದೆ ಸಮುದ್ರ ಮಂಥನವಾಗುತ್ತಿರುವಾಗ ಆ ಪರಮೇಶ್ವರನು ಆ ಸಮುದ್ರದಲ್ಲಿರೋ ಎಲ್ಲ ವಿಷವನ್ನು ಕುಡಿದು ಅವನೆನಿಸಿಕೊಂಡ ವಿಷಕಂಠ. ಆ ಮಾತಿಗೆ ಇದೇ ಸಾಕ್ಷಿ. ಲೇ, ನಿನ್ನಂತ ಸೂಳಿಗೆ ಓ ಶ್ರೀಮಂತ ಭಗವಂತನ ಕತೆ. ನಿನ್ನಂತ ಸೂಳೆ ಮಗನಿಗೆ ಗೊತ್ತೋ ಶ್ರೀಮದ್ ಭಾಗವನ ಕತೆ. ಗಂಗಾ, ಮಾತಿಗೆ ಮಾತು ಬೆಳೆಸಿ ಕೃಷ್ಣನ ಜಾದು ಆಟ ಅಟ್ಟ ತಿಟ್ಟ ನನ್ನ ಮುಂದೆ ಒಮ್ಮನೆ ನನ್ನ ಮಾತಿಗೆ ಮನ್ನಿಸಿ ನಿನ್ನ ಗಂಡ ಮೋಸಿಗೆಸೆದು ನಿನ್ನ ಕಂಡ ಸಂಪಿಗೆ ಹೂವು ನನ್ನ ಮುಡಿಗೇರಿಸಿ ಪೂಜಿಸು. ಇಲ್ಲವಾದರೆ ಕಾಳಿಂಗ ಸರ್ಪನಾಗಿ ನಿನ್ನ ಮೈ ಸುತ್ತಾಕಿ ನಿನ್ನ ಮುಡಿಗೆ ಕೈ ಹಾಕಿ ಕೆಡವೆ. ಈ ನಿನ್ನ ಸುಗಂಧ ಹೀರುವವನು ಈ ನಿರ್ಜನವಾದ ಕಾಡಿನಲ್ಲಿ. ಏ ನಾಗರಾಜ, ಈ ಹೂ ಗಂಡನಿಗೆ ಮಾತ್ರ ಮೀಸಲು. ಈ ಹೂ ನಾನು ಮೂಸಿಸಿ ತೀರುತ್ತೇನಂತ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿಯಾದ್ರೆ ಈ ಹೂ ಹೂವಾಗಿರುವುದಿಲ್ಲ. ನಿನ್ನ ಪಾಲಿಗೆ ಹಾವಾಗಿ ನಿನಗೆ ಕಷ್ಟದೆ ಬಿಡುವುದಿಲ್ಲ ಜೋಕೆ. ಲೇ ಸೊಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ತಿಳಿಸಿ ಹೇಳಿದ್ದರೂ ಬರುವ ಹೆಣ್ಣು ನೀನಲ್ಲ. ಈ ನಿನ್ನ ಕೋಮಲವಾದ ಕೆನ್ನಿನ ಮೇಲೆ ಬಲವಾದ ಮುತ್ತಿಗೆ ಹಾಕಿ ಈ ನಾಗರಾಜನೆಂಬ ನಾಮ ನುಡಿಸುವೆ ನನ್ನ ದುರಂತದ. ಏ ನಾಗರಾಜ, ಬುಚ್ಚು ಮಾಯಿನ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದೀಯಾ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದು ಗೊತ್ತಿಲ್ವೇ ನಿನಗೆ? ನೋಡು, ನಿನಗೆ 9 ತಿಂಗಳು ಹೊತ್ತು ಹೆತ್ತಳು ಒಂದು ತಾಯಿ, ಅವಳು ಒಂದು ಹೆಣ್ಣು. ಈ ಭೂಮಿ ಮಾತೆ ಅವಳು ಒಂದು ಹೆಣ್ಣು. ನೀನು ಕುಡಿತಿದೆಯಲ್ಲ ಗಂಗಾ ಮಾತೆ ನೀರು, ಅವಳು ಕೂಡ ಒಂದು ಹೆಣ್ಣೆಂಬುದು ಮರೆಯಬೇಡ. ಅದನ್ನು ತಿಳಿದುಕೊಳ್ಳದೆ ಕಂಡ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಹಾಕಿದೆಯಾದ್ರೆ ಈ ಹೆಣ್ಣು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಕೆನ್ನೆ ಮೇಲೆ ಈ ಹೆಣ್ಣು ಮೂಡಿಸ್ತಾಳೆ ಚಪ್ಪಲಿಯಿಂದ ಗರತಿ ಎಂಬ 3 ಅಕ್ಷರವನ್ನು. ಗರತಿ? ಲೇ
ಗರತಿ. ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಎಂಟ್ಲತೆ ಆಗಿದ್ದಳು. ಅವಳ್ಯಾವ ಮಾಗರತಿ? ಗಂಡನನ್ನು ಉಂಡು ಮಲಗಿಸಿ ಮಿಂಡನೊಡನೆ ಸರಸವಾಡಿ ಗಂಡನೆದರಿಗೆ ಗರತಿ ಎಂದು ಹೇಳುವ ನೀನ್ಯಾವ ಮಾಗರತಿ? ಬಣ್ಣದ ಮಾತೇಳಿ ಗಂಡನನ್ನು ಗುಂಡ ಕಲ್ಲಕ್ಕೆ ಕಳಿಸಿ ನಿನ್ನ ಮೈದುನೊಬ್ಬನೊಡನೆ ಸರಸವಾಡಲಕ್ಕೆ ಈ ಕಾಡಡವಿಗೆ ಬಂದಿರುವಿಯಲ್ಲ, ನೀನ್ಯಾವ ಮಾಗರತಿ? ಬಾಯಿ ನೀಚ! ಮಗನಂತಿರುವ ಮೈದನಿಗೂ ನನಗೂ ಇಲ್ಲ ಸಲದ ಅಪವಾದನ ಹೊರಿಸ್ತಿದೆಯಲ್ಲ, ನೀನೊಬ್ಬ ಮನುಷ್ಯನೇನೋ? ನೀನು ಈ ರೀತಿ ಮಾತಾಡ್ತೀಯ ಅಂದ್ಮೇಲೆ ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಲೇ ಗಂಗಿ, ಮುಗಿತು ಈ ನಿನ್ನ ಶೀಲದ ಮಡಕೆ. ಅತ್ತಿಗೆ ಯಾಕಮ್ಮ ಅತ್ತಿಗೆ ಕಣ್ಣಲ್ಲಿ ನೀರು ಸುರಿಸುತ್ತಾ ಇಂಥ ದಟ್ಟಡವಲ್ಲಿ ಬಂದು ನನ್ನ ಕೂಗಿ ಕರೆದಿಯಲ್ಲ, ಏನು ವಿಷಯ ಅತ್ತಿಗೆ? ನಿನ್ನನ್ನು ಯಾರಾದರೂ ಬೈದ್ರೆ ಅತ್ತಿಗೆ, ಇಲ್ಲ ಯಾರಾದರೂ ಹೊಡೆದರೆ ಅತ್ತಿಗೆ, ಇಲ್ಲ ಯಾವನಾದರೂ ಕುಯ್ಕಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದಿನ ಅತ್ತಿಗೆ, ಹಾಗಿದ್ದರೆ ಹೇಳಮ್ಮ ಅತ್ತಿಗೆ, ಈಗಲೇ ಹೋಗಿ ಅವನಿಗೆ ಗುಂಡಿ ಅನಿಸ್ತಿಲ್ಲ ಅತ್ತಿ, ಹೊರ ಬರುವ ಬಿಸಿ ರಕ್ತವನ್ನೇ ಕಟ್ಟನೆ ಕುಡಿದು ಅತ್ತಿಗೆ. ಹಾಗಿದ್ದರೆ ಹೇಳಮ್ಮ ಅತ್ತಿಗೆ, ನಿನಗೆ ಬಂದಿರುವ ಆಪತ್ತಾದರೂ ಏನು ಅತ್ತಿಗೆ? ಶಕ್ತಿ, ಹೇಗೆ ಹೇಳಲಿ? ಅದೇಗೆ ಹೇಳಲಿ? ನನ್ನ ಕಣ್ಣೀರಿನ ಕಥೆಯನ್ನು ಅದೇಗೆ ಹೇಳಿ? ಎಂತಾದರೂ ಸಹಿಸಿಕೊಂಡು ಹೇಳೋ ಅತ್ತಿಗೆ, ನಿನಗೆ ಕಣ್ಣೀರಿನ ಕಥೆ. ವೈದ್ಯರ ನೋಡಪ್ಪ, ಇವತ್ತು ಹೊಲದಲ್ಲಿ 6 ರೂಪಾಯಿ ಕೂಡ ಬಂದಿದ್ದ. ಅವನು ಬಂದು ನಮ್ಮ ಮೇಲೆ ತುಂಬಾ ದೌರ್ಜನ್ಯ ಮಾಡಿದಪ್ಪ. ನಿಮ್ಮಣ್ಣ 1,00,000 ರೂಪಾಯಿ ತೆಗೆದುಕೊಂಡಿದ್ರಂತೆ ಸಾಲದ ರೂಪದಲ್ಲಿ. 1,00,000ಕ್ಕೆ 20 ಲಕ್ಷ ಅಂತ ಬಾಂಡ್ ಮೇಲೆ ಬರ್ಕೊಂಡು ನಮ್ಮ ಇದ್ದ ಹೊಲವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಎತ್ತುಗಳ ಸಮೇತ ನಿಮ್ಮ ಅಣ್ಣನನ್ನು ಎಳೆದುಕೊಂಡು ಹೋಗಿಬಿಟ್ಟಿದ್ದಾರೆ. ಆ ಗೌಡ ಸಾಲದ ನೆಪವನ್ನೇ ಮಾಡಿ ನನ್ನ ಹೊಲವನ್ನು ಬರೆಸಿಕೊಂಡು ಎತ್ತು ಸಮೇತ ಒತ್ತೊಯ್ದನೆ ಆ ಚಾಂಡಾಳ ಗೌಡ. ಇಲ್ಲ ಏ ಮಗನೇ ಗೌಡ, ಹಣದ ದಬ್ಬಾಳಿಕೆಯಿಂದ ಉಪ್ಪಿ ಮೆರೆಯುತ್ತಿರುವ ನಿನ್ನ ಒಂದೊಂದು ಅವಯವಗಳ ಮೇಲೆ ಕಾಲಿಟ್ಟು ಇಟ್ಟ ಪುಡಾರಿ ಅನಿಸ್ಕೊಂಡಿರೋ ನಿನ್ನ ಗೌಡ, ನಿನ್ನ ಮನೆ ಲೊಂಡವನ್ನು ಕತ್ತರಿಸಿ ನಿನ್ನ ಮನೆ ಬಾಗಿಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನೇ ಅಲ್ಲ, ಅತ್ತಿಗೆ ಬರುತ್ತೇನೆ. ಶಕ್ತಿ ತಡೆಯಪ್ಪ, ಹೋಗ್ಬಿಡು, ನಿಂತ್ಕೋ. ಅತ್ತಿಗೆ, ಅಣ್ಣನನ್ನು ಬಿಡಿಸಿ ತರುವುದು ಸಾಧ್ಯವಿಲ್ಲ ಅಂತ ತಿಳಿದೇನಮ್ಮ ಅತ್ತಿಗೆ. ಅತ್ತಿಗೆ, ನಿನಗೆ ಸೂರ್ಯಚಂದ್ರರ ಮೇಲೆ ಆನೆಟ್ಟು ಮಾತು ಕೊಡುತ್ತೇನೆ ಅತ್ತಿಗೆ. ಆ ಗೌಡನ ನನ್ನನ್ನು ಎಂತಹ ದುರ್ಗಮ ಸ್ಥಾನದಲ್ಲಿ ಬಚ್ಚಿಟ್ಟಿದ್ರು ಸರಿ, ಎದುರಿಗೆ ಬಂದವರ ಎದೆಗುಂಡಿಗೆ ಸೀಳಿ ಹಾಕಿ ಬಿಡಿಸಿ ತರುವೆನು ನನ್ನನ್ನು. ಒಂದು ವೇಳೆ ನಾನು ಬಿಡಿಸಿ ತರದಿದ್ದರೆ ನಾನು ಈ ಗೌಡನ ರಕ್ತಕ್ಕೆ ಹುಟ್ಟಿದವನೆಂದು ತಿಳಿದು ಕೇಕೆ ಹಾಕಲಿ ಈ ಸಮಾಜ. ಅತ್ತಿಗೆ ಬರುವೆನು.
ಅದೇನು ಅನಾಹುತ ಆಗುತ್ತೋ ಯಾರಿಗೂ ಗೊತ್ತು. ಶಕ್ತಿ ನಿಂತ್ಕೊ, ನಾನು ಬರ್ತೀನಿ.